ತಾಯಿ ಮಗಳಿಗೆ ಅಂದ ಹೇಳಿರ್ತಾಳಲ್ಲ, ಏನ್ರಿ ನಿನಗೆ ಉಪವಾಸ ಇಟ್ಟನು ಕೂಡ ಮನದೊಳಗೆ ಅಂದ, ಏನ್ರಿ ಕೋಪ ಅಂತಕ್ಕಂಥ ತಾಳ್ಲಾರ್ದೇನೆ ಹುಟ್ಟಿ ತಗದ ಮನಿತನಕ ಕೊಟ್ರಿ ತಗದ ಮನಿತನಕ ಕೀರ್ತಿ ತರಬೇಕು. ಯಾವಾಗಿಂದ ಕೀರ್ತಿ ತರಬೇಕು ಅಂತಕೊಂಡು ತಂದೆ ತಾಯಿಗಳಿಂದ ಹೇಳಿರ್ತಕ್ಕಂಥ ಪ್ರಸಂಗದ ಒಳಗ ಮಲ್ಲಮ್ಮ ನನಗೆ ಹಿಂಗೆ ಕಷ್ಟ ಆಗ್ಯದಲ್ಲ, ನನಗೆ ತ್ರಾಸ ಆಗ್ಯದಲ್ಲ, ನನಗಿಂದ ಅತ್ತಿ ಕಾಡ್ತಾಳೆ, ನಾದಂದೇರ ಕಾಡ್ತಾರೆ, ಇವೆಲ್ಲ ಮಲ್ಲಮ್ಮ ಹೇಳಿಕೊಳ್ಳಿ ತಂದೆ ತಾಯಿ ಇದ್ರಿಗಿಂದ ಹೇಳಿಕೊಳ್ಳಿಕೆಂದ ಆಗಲೇ ಇಲ್ಲ. ಒಂದು ಸಾರಿ ಮದುವೆ ಮಾಡಿ ಅಂದ ಹೋಗಿರ್ತಕ್ಕಂಥವ್ರು ತಿರುಗಿ ತಂದೆ ತಾಯಿ ಮಲ್ಲಮ್ಮಳನ್ನು ನೋಡ್ಲಿಕ್ಕೆಂದ ಬರಲೇ ಇಲ್ಲ. ನನ್ನ ಮಗಳು ಸುಖದಾಗದಾಳೇನು, ನನ್ನ ಮಗಳಂದ ಕಷ್ಟದಾಗದಾಳೇನು, ಇದು ಯಾವುದನ್ನು ಕೂಡ ನೋಡೋಕೆಂದ ತಂದೆ ತಾಯಿಗಳನ್ನ ಬರಲೇ ಇಲ್ಲ. ಮಲ್ಲಮ್ಮ ನೋಡಿದ್ರಿಂದ ಇವರೆಲ್ಲ ಕೊಡ್ತಕ್ಕಂಥ ಚಿತ್ರ ಹಿಂಸೆಗಳನ್ನ, ಇವರೆಲ್ಲ ಕೊಡ್ತಕ್ಕಂಥ ಕಷ್ಟಗಳನ್ನ ತಾಳ್ಕೊಂಡ ಜೀವನವನ್ನ ಕಳಿಲಿಕ್ಕತ್ತಾಳ ಮಲ್ಲಮ್ಮ. ಯಾವಾಗ ಎಲ್ಲ ನಾದಂದೇರು ನೆಗಣದೇರು ಅತ್ತಿಗೆಂದ ತಲೆ ತುಂಬಿ, ಅತ್ತಿ ಇವಳು ದಿನ ಬೆಳಗಿನ ಜಾವದೊಳಗಿಂದ ಈ ರೀತಿಯಾಗಿಂದ ಕಸ ಹೊಡೆದ್ರ ಏನ್ರಿ ಮನೆತನದಿಂದ ಲಕ್ಷ್ಮಿ ಹೋಗ್ಕಾಳ, ಏನ್ರಿ ಮನೆತನದಿಂದ ಲಕ್ಷ್ಮಿ ಹೋಗ್ಕಾಳ. ಇವಳು ಬಂದ ಬಳಕೆ ಅಂದ್ರೆ ನಮ್ಮ ಮನೆತನದಾಗ ಒಂದು ಆಶ್ಚರ್ಯದ ಮಾತು ಹೇಳ್ತೀನಿ, ಮಲ್ಲಮ್ಮ ಮದುವೆ ಮಾಡ್ಕೊಂಡಂದ ಆ ಮನೆತನಕ್ಕಿಂದ ಬಂದ ಬಳಕನೆ ಆ ಮನೆತನದೊಳಗಿಂದ ಸ್ವಲ್ಪ ಸಂಪತ್ತು ಅಂತಕ್ಕಂಥ ಹೆಚ್ಚಿಗಾಗಿತ್ತು ಮಲ್ಲಮ್ಮನ ಕಾಲ್ಗುಣದಿಂದ. ಏನ್ರಿ ಮಲ್ಲಮ್ಮ ಮಾಡ್ತಕ್ಕಂಥ ಪೂಜೆಯಿಂದ, ಮಲ್ಲಮ್ಮ ಮಾಡ್ತಕ್ಕಂಥ ದಾನ ಧರ್ಮಾದಿಗಳಿಂದ, ಮಲ್ಲಮ್ಮ ಇಡ್ತಕ್ಕಂಥ ಮನೆತನವನ್ನು ಸ್ವಚ್ಛ ಇಡ್ತಕ್ಕಂಥ, ಏನ್ರಿ ಯಾವ ಮನೆತನದೊಳಗಿಂದ ಸ್ವಚ್ಛ ಇರ್ತದೋ, ಯಾವ ಬೆಳಗಿನ ಜಾವದೊಳಗಿಂದ 6 ಗಂಟೆದಕ್ಕಿಂತ ಮುಂಚಿತವಾಗಿ ಯಾರ ಮನೆ ಮುಂದೆ ರಂಗೋಲಿ ಅಂತಕ್ಕಂಥ ಇರ್ತದಲ್ಲ, ಅದೇ ಮನೆಗಿಂದ ಲಕ್ಷ್ಮಿ ಅಂತಕ್ಕಂಥ ಬರ್ತಾಳತ್ತ ಅನ್ನೋದನ್ನು ನಾನು ನಿನ್ನೆ ಹೇಳಿದ್ದೆ. ನಾನು ನಿಮಗೆ ಮಲ್ಲಮ್ಮ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಯಾವಾಗಿಂದ ಮಲ್ಲಮ್ಮಳ ಮನೆತನ ಹೇಮರೆಡ್ಡಿ ಮನೆತನ ಸ್ವಲ್ಪ ಸಂಪತ್ತಿನಿಂದ ಕೂಡಿತ್ತು. ಯಾವಾಗ ಇದನ್ನೆಲ್ಲ ನೋಡಿ ಅಂದ ಸಹಿಸ್ಕೊಳಕ್ಕಾಗಲಾರ್ದನೆ ಎಲ್ಲ ಓಣೆಗಿನ ಎಲ್ಲ ತಾಯಂದ್ರೆ ಅಂತಿದ್ರು, ಅಯ್ಯ ಪದ್ಮಾವತಿ ನಿನಗ ಮಲ್ಲಮ್ಮ ಏನ್ರಿ ಸಾಕ್ಷಾತ್ ದೇವಿನಿ ಸಿಕ್ಕಳೆವ ನಿಮಗ. ಜನ ವರ್ಣನೆ ಮಾಡ್ತಿದ್ರು, ಬೆಳಿಗ್ಗೆ ಹೇಳೋದು ನೋಡ್ತಿದ್ರು. ಆಕೆ ನಿತ್ಯನ ಕೂಡ ಕಸ ಬಡಿಯೋದನ್ನ, ಅವಳ ನಿತ್ಯ ಏನ್ರಿ ಮನೆತನದೊಳಗಿಂದ ಅಡಿಗೆ ಮಾಡೋದನ್ನ, ಅವಳು ಇರ್ತಕ್ಕಂಥ ಹಣಿ ಮೇಲಿಂದ ಯಾವತ್ತೂ ಕೂಡ 3 ಬಟ್ಟನ ವಿಭೂತಿ, ಇಷ್ಟಗಲಿಂದ ಕುಂಕುಮ, ತಲೆ ತುಂಬ ಸೆರಗ, ನೋಡಕ್ಕಿಂತ ಒಳ್ಳೆ ರೂಪವತಿ ಆಗಿರ್ತಕ್ಕಂಥ ಮಲ್ಲಮ್ಮ ಎಲ್ಲ ಓಣೆಗಿನ ಹೆಣ್ಮಕ್ಳೆಲ್ಲ ಅಂತಿರು, ಪದ್ಮಾವತಿ ನಿನ್ನ ದೈವಕ್ಕಿಂದ ಮಲ್ಲಮ್ಮ ಸಿಕ್ಕಳವ. ಮಲ್ಲಮ್ಮ ಸಾಮಾನ್ಯಳಾಗಿರ್ತಕ್ಕಂಥವಳಲ್ಲ. ನಿನ್ನ ತಪ್ಪೆಂದ ನಿನ್ನ ಮನೆತನಕ್ಕಿಂದ ಬಂದಾಳ, ಅದು ಒಂದು ಹುಚ್ಚು ಗಂಡನ ಮಾಡಿಕೊಂಡು ನಿನ್ನ ಮನೆತನದೊಳಗಿಂದ ಇಟ್ಟು ಸೇವಾ ಮಾಡ್ಬೇಕಲ್ವ. ಆದ್ರೆ ನೀ ಬಹಳ ಪುಣ್ಯ ಮಾಡಿ ಪದ್ಮಾವತಿಯೇ ತಿಳ್ಕೊಂಡೊಂದು ಜನ ಮಲ್ಲಮ್ಮನನ್ನ ವರ್ಣನ ಮಾಡಿದ್ರ, ಏನ್ರಿ ಮಲ್ಲಮ್ಮಗಿಂದ ವರ್ಣನ ಮಾಡಿದ್ರೆ ಈಕಿಗೆ ಆಗಿ ಬರ್ತಿದ್ದಿಲ್ಲ. ನನ್ನ ಸವತೆ ಅಂತೀವಿ, ನನ್ನ ಸ್ವಸ್ಥರಂದ ಹೇಳಿದ್ದದ ಖರೆ ಅದ. ಈಗ ತಾನಿಂದ ಮೆರಿಬೇಕು, ತಾನಿಂದ ಬೆಳಿಬೇಕು, ತನ್ನ ಕೀರ್ತಿನ ಬೆಳೆಸ್ಕೋಬೇಕಂತ ತಿಳ್ಕೊಂಡು ಮಾಡಕತ್ತಳಿಕಿ ಇವಳ ಕಾಲಾಗಿಂದ ನನಗೆ ಕಿಮ್ಮತ್ತಿಲ್ಲಾರ್ದಂಗೆ ಆಗ್ಯದಲ್ಲ. ಒಂದು ಕಡೆಗೆ ಇನ್ನಿಬ್ಬರೇ ಸ್ವಸ್ಥರೇನಿದ್ರಲ್ಲ ಅವ್ರು ಹೇಳಿದ ಮಾತ್ರ ಕೂಡ ಕೇಳಕ್ಕಿ, ಇನ್ನೊಂದು ಕಡೆಗೆ ನಾದಿಂದೇರನ್ನ ಮದುವೆ ಆಗಲಾರ್ದೆ ಕುಂತಾವ. ಏನ್ರಿ ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಅವರಿಂದ ಹೇಳಿರ್ತಕ್ಕಂಥ ಕೇಳಿ ಕೊನೆಗೆ ನೆಗಣದೇರು ಏನಂತಾರ ಅತ್ತಿ ಇವಳು ಮನೆಗಿದ್ಲ ತಿಳ್ಕೊಂಡ್ರೆ ಬರೀ ಇದೇ ಮಾಡ್ತಾಳಿಕೆ ಅಲ್ಲ. ದಿನ 3 ಸರಿ ಅಂದ ಸ್ನಾನ ಮಾಡೋದು, ನಾವೇನು ಒಕ್ಕಲಿಗರಿಗೆ ನಮಗೆಂದ ದಿನ ಸ್ನಾನ ಎದಕ್ ಬೇಕು? ನಾವು ಹೊಲದಾಗಿಂದ ಕೆಲಸ ಮಾಡ್ತಕ್ಕಂಥವ್ರು, ನಾವೆಲ್ಲ ಒಕ್ಕಲಿಗರ ಜನತನ. ಏನ್ರಿ ಇಂಥ ಮನೆತನದೊಳಗ ದಿನ 3 ಹೊತ್ತಿಂದ ಸ್ನಾನ ಈಕಿಗೆ ಹಾಕಬೇಕು ನೋಡ್ರಿ. ವರ್ಷದಾಗಿಂದ 2-3 ಸಾರಿ ಸ್ನಾನ ಮಾಡಬೇಕು. ಈಗ ಮನೆಗೆ ಇದ್ಲಂದ್ರೆ ಅತ್ತಿ ಈಗ ದಿನ 3 ಹೊತ್ತಿಂದ ಜಳಕ ಮಾಡ್ತಾಳ, 3 ಹೊತ್ತಿಂದ ಪೂಜೆ ಮಾಡ್ತಾಳ, ಇಟ್ಟೆಲ್ಲನೂ ಕೂಡ ಮಾಡ್ತಾಳ. ಅದಕ್ಕೆ ಈಗ ಮನೆಗಿಂದ ಇಡುವುದೇ ಬೇಡ. ಅದಕ್ಕೆ ಈಗ ಏನು ಮಾಡ್ಬೇಕಂತಕೊಂಡು ಕೇಳಿದ್ರ ದನಗಳ ಕಾಯ್ಲಕ್ಕಿಂದ ಹೊರಗೆ ಕಳಿಸ್ಬೇಕು ನೋಡ್ರಿ. ಮನ್ಯಾಗ ಒಂದು 100-6 ಆಕಳುಗಳಿದ್ದು, ಮತ್ತು ಅವಾಗ ಆಕಳುಗಳ ಸೇವೆ ಮಾಡ್ತಕ್ಕಂಥವ್ರು ಯಾರು? ಮಲ್ಲಮ್ಮನೆ ಮಾಡ್ತಿದ್ಲು. ಅವಕ್ಕೆಲ್ಲ ಸಗಣಿ ತೆಗೋದನ್ನ, ಮೂತ್ರ ಚೆಲ್ಲೋದನ್ನ, ಏನ್ರಿ ಇದು ಎಲ್ಲ ಕಸ ಹೊಡೆಯೋದು ಹಿಡ್ಕೊಂಡು ಎಲ್ಲವನ್ನು ಕೂಡ ಮಲ್ಲಮ್ಮನೆ ಮಾಡ್ತಿದ್ಲು ಖರೆ. ಆದ್ರೆ ಅದು ಯಾರ ಕಣ್ಣಿಗೂ ಕೂಡ ಏನ್ರಿ ಖುಷಿ ಕೊಡ್ಲಿಲ್ಲ. ಯಾವಾಗಿಂದ ಖುಷಿ ಕೊಡ್ಲಿಲ್ಲ, ನೆಗಣದೇರಂತಾರೆ ಮಲ್ಲಮ್ಮ ನೆಗಣದೇರ ಅತ್ತಿಗೆ ಅಂತ ಹೇಳ್ತಾರೆ. ಅತ್ತಿ ಈಕೆ ಮನೆಗಿದ್ಲು ಹೊತ್ತು ಕೂಡ ಮನಿತನ ಅಳಗಲಾಗ್ಯದ ಹೋಗ್ತದ. ಇದಕ್ಕೆ ಮನೆಗೆ ಇಡುದೇ ಬೇಡ ಏನ್ರಿ, ಇದಕ್ಕೆ ದನಗಳ ಕಾಯ್ಲಿಕ್ಕೆ ಹಚ್ಚಿ ಮನೆಗೆ ನಂದು ಅಡಿಗೆ ನಾವು ಮಾಡ್ತೀವಿ ಎತ್ತಿಕೊಂಡಂದು ಯಾವಾಗಿಂದ ಮನೆಗೆ ನೆಗಣದೇರಂದ ಹೇಳಿದಾಗ ಆ ನೆಗಣದೇರ ಮಾತು ಕೇಳಿಕೊಂಡು ಪದ್ಮಾವತಿ ಯಾವಾಗಿಂದ ಮಲ್ಲಿ ನೀ ಇನ್ನು ಮನೆಗಿಂದ ಇರು ಸಾಕಿನ್ನ. ಆಕೆ ಒಂದು ದಿವಸನೂ ಮಲ್ಲ ಮಾತುಕೊಂಡು ಕರೆದಿಲ್ಲ.
ಯಾರು ನೆಗಣಿದೇರು ಕೊಡೋದು ಕರೆದಿಲ್ಲ, ಭಾವ ಮೈದಂದೇರು ಕರೆದಿಲ್ಲ ಏನ್ರಿ. ಪದ್ಮಾವತಿ ಅಂತೂ ಮೊದಲೇ ಏನ್ರಿ ಒಂದು ದಿವಸನೂ ಕೂಡ ಮಲ್ಲಮ್ಮ ತಗೊಂಡ ಕರೆದಿಲ್ಲ. ಯಾವಾಗಿಂದ ಮಲ್ಲಮ್ಮ ತಗೊಂಡ ಕರೆದಿಲ್ಲ. ಯಾರು ಕೇಳಿದ್ರು ಕೂಡ ಮಲ್ಲಿನೇ ತಗೊಂಡಬೇಕು. ಯಾವಾಗಿಂದ ಮಲ್ಲಿ ನೀವು ಈ ಮನೆಯಾಗಿಂದ ಇದ್ದು ಎತ್ತಿಕೊಂಡಂದ್ರ ಈ ಮನಿತನ ತಗೊಂಡು ಹಾಳಾಗಿ ಹೋಗ್ಕದ, ನಮ್ಮ ಮನಿತನ ಕೀರ್ತಿ ಅಂದ ಹೋಗ್ಕದ. ಅದಕ್ಕೆ ನೀ ಏನು ಮಾಡ್ಬೇಕಂತಕೊಂಡು ಕೇಳಿದ್ರ ಈ ಮನೆಗೆ ಇರ್ತಕ್ಕಂಥ ಜರೂರತೆ ಇಲ್ಲ ನಿಂದು. ನೀನು ಏನು ಮಾಡ್ಬೇಕಂತಕೊಂಡು ಕೇಳಿದ್ರೆ ನೀನು ದನಗಳನ್ನು ಕಾಯಕ್ಕಂದ ನೀನು ಅಡವಿಗೆಂದ ಹೋಗಬೇಕು. ಬೆಳಗಿನ ಜಾವದೊಳಗೆಲ್ಲ ಕಸ ಹೊಡಿಬೇಕು. ಇಟ್ಟೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿ ನೀನು ಏನು ಮಾಡ್ಬೇಕಂತಕೊಂಡು ಕೇಳಿದ್ರೆ ದನಗಳನ್ನು ಮೈಸಾಕ ನೀನು ಅಡವಿಗೆಂದ ಹೋಗಬೇಕಂತಕೊಂಡಂದಾಗ ಆಯ್ತ್ರಿ ಅತ್ತಿ, ನಾ ದನಗಳ ಕಾಯಕ್ಕಂದ ಹೋಗ್ತೀನಿ ಎತ್ತಿಕೊಂಡ. ನೋಡು, ತಂದೆ ತಾಯಿಗಳ ಮನೆತನದೊಳಗಿಂದ ಸುಖದ ಸುಪ್ಪತ್ತಿ ಒಳಗಿಂದ ಬೆಳೆದಿರ್ತಕ್ಕಂಥ ಮಲ್ಲಮ್ಮ. ಮಲ್ಲಮ್ಮನಿಗಿಂದ ಒಂದು ದಿವಸನೂ ಕೂಡ ಕಷ್ಟ ಅಂದ್ರೆ ಗೊತ್ತಿಲ್ಲ. ಯಾಕ ಮನೆತನದೊಳಗಿಂದ ಬಡತನ ಇದ್ರು ನನ್ನ ಮಗಳಿಗಿಂದ ಬಡತನ ಗೊತ್ತಾಗಬಾರ್ದು. ನನ್ನ ಮಗಳಿಂದ ಸುಖದಿಂದ ಇರಬೇಕು ಅಂತಕೊಂಡಂದು ತಾಯಿ ತಂದೆ ಮಲ್ಲಮ್ಮಳನ್ನ ಅಟ್ಟ ಪ್ರೀತಿ ಮಾಡಿ ಅಟ್ಟ ಪ್ರೀತಿಯಿಂದ ಜ್ವಾಕಿ ಮಾಡಿರ್ತಕ್ಕಂಥ ಮಲ್ಲಮ್ಮಳನ್ನ ಇಲ್ಲಿ ಕಟಕರ ಮನೆಗಿಂದ ಕೊಟ್ಟಂಗಾಗಿಬಿಡುತ್ತೆ. ಆದ್ರೆ ಅಲ್ಲಿ ಹೇಮರೆಡ್ಡಿ ಅಂದ ಒಳ್ಳೆ ಮದನ. ಆದ್ರೆ ಆ ಮನೆತನದೊಳಗೆ ಹೇಮರೆಡ್ಡಿ ಅಂದ ಏನೂ ನಡೆಯಂಗಿಲ್ಲ. ಯಾಕ ಏನು ನಡಿಬೇಕು, ಪದ್ಮಾವತಿದೆ ನಡಿಬೇಕು ಏನ್ರಿ. ಒಂದು ವೇಳೆ ಅಪ್ಪಿ ತಪ್ಪಿ ಏನ್ರಿ ಅನ್ನಕ್ಕೆ ಹೋದ್ರ ಆಕೆ ಗಂಡ ಅನ್ನೋದು ನೋಡಂಗಿಲ್ಲ. ಆ ಪದ್ಮಾವತಿ ಗಂಡನನ್ನೇ ಹೊಡಿವಟ್ಟಂದ ತಯಾರಿ ಒಳಗಿಂದ ಎದ್ದು ಪಾಪವ ಪದ್ಮಾವತಿಯನ್ನು ಹೆಂಡತಿಗೆ ಅಂಜಿ ಅವಳಿಗೆ ಏನೂ ಕೂಡ ಹೇಳಕ್ಕೆಂದ ಹೋಗಿದ್ದಿಲ್ಲ. ಯಾವಾಗ ಹಿಂಗೆಲ್ಲ ಇರ್ತಕ್ಕಂಥ ಪ್ರಸಂಗದೊಳಗ ಯಾವಾಗಂದ ಮಲ್ಲಿ ನೀನೆಂದ ದನಗಳನ್ನು ಕಾಯ್ಲಿಕ್ಕೆಂದ ಹೋಗಬೇಕು. ನೀನು ಬೆಳಗಿನ ಜಾವದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೀನು ದನಗಳನ್ನು ಕಾಯ್ಲಿಕ್ಕೆಂದ ಹೋಗಬೇಕಂತಕೊಂಡಂದಾಗ ಅತ್ತಿಗೆ ಒಂದು ಎದುರು ಮಾತಂತಕ್ಕಂಥ ಆಡ್ಲಿಲ್ಲ ಪಾಪ ಮಲ್ಲಮ್ಮ. ಆಯ್ತ್ರಿ ಅತ್ತಿ, ನಾಳೆ ನಿನ್ನೆದ ಇಂಥ ಚಲೋ ಸೀರೆ ಉಟ್ಕೊಳಂಗಿಲ್ಲೇನು. ದನ ಕಾಯವರೆಲ್ಲ ಚಲೋ ಚಲೋ ಸೀರೆ ಉಟ್ಕೋತಾರೇನೋ, ಇಟ್ಟು ಚಲೋ ಸೀರೆ ಉಟ್ಕೊಳಂಗಿಲ್ಲ. ತಲೆಗೆಂದ ಎಣ್ಣೆ ಹಚ್ಚುವಂಗಿಲ್ಲ ಏನ್ರಿ. ನೀನು ತಲೆಯಿಂದ ಬಾಚುವಂಗಿಲ್ಲ. ನೀನು ನಡಬರಕ್ಕೆಂದ ಬೈತಲಿ ತೆಗೆದೆಲ್ಲ ಬಿಡಬೇಕು. ಇವೆಲ್ಲ ನಮ್ಮ ಮನೆಗಿಂದ ನಡೆಯಂಗಿಲ್ಲ. ಅದಕ್ಕೆ ನೀನು ಬೆಳಗಿನ ಜಾವದೊಳಗೆ ಎದ್ದು ನೀನು ದನಗಳನ್ನು ಮೈಸಕ್ಕೆಂದು ಹೋಗಬೇಕತ್ತಿಕೊಂಡಂದಾಗ ಆಯ್ತ್ರಿ ಅತ್ತಿ ಎತ್ತಿಕೊಂಡಂದು ಪಾಪ ಮಲ್ಲಮ್ಮ ಏನ್ರಿ. ಬೆಳಗಿನ ಜಾವದೊಳಗ ಮನೆ ಕಸ ಎಲ್ಲವನ್ನು ಕುಡ್ದ ಹುಡುಗಿ ಏನ್ರಿ ಆಕಳುಗಳ ಕಡ್ತಕ್ಕಂಥ ಕೊಟ್ಟಿಗೆಯನ್ನೆಲ್ಲ ಸ್ವಚ್ಛ ಕಸ ಹೊಡೆದು ಸಗಣಿ ಅಂತಕ್ಕಂಥ ಒಯ್ದು ತಿಪ್ಪಿಗೆಂದ ಹಾಕಿ ಯಾವಾಗಿಂದ ತಿಪ್ಪಿಗೆಂದ ಚೆಲ್ಲಿ ಆ ಮನೆಗೆ ಬಂದ ಮುಖಾನು ತೊಳಗುಡ್ತಿದ್ದಿಲ್ಲ. ಆಶ್ಚರ್ಯ ನೋಡ್ರಿ ಏನ್ರಿ. ಸ್ನಾನ ಮಾಡಿ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಮಲ್ಲಮ್ಮಳಿಗೆ ಅಟ್ಟೆಲ್ಲ ಸಗಣಿ ಅಂತಕ್ಕಂಥ ಒಯ್ದು ತಿಪ್ಪಿಗೆ ಹಾಕಿ ಚೆಲ್ಲಿ ಏನೆಲ್ಲ ಮಾಡಿ ಬಂದ್ರೆ ಅವಳನ್ನ ಮುಖ ತಗೊಳಕ್ಕೆ ಸದಕ್ಕೆ ಬಿಡುತ್ತೆ. ಮಲ್ಲಿ ಮುಖ ತಗೊಂಡದ ನೀ ಯಾರಿಗೆ ತೋರಿಸ್ಬೇಕಾಗ್ಯದ? ನೀನು ಹೋಗಿ ದನಗಳನ್ನು ಮಾಡ್ಕೊಂಡು ಅಲ್ಲ ಮುಖ ತಗೊಂಡು ನೀನು ಶೃಂಗಾರ ಆಗಿ ನಿನ್ನ ಇಟ್ಟೆಲ್ಲ ಆಗಿ ನೀ ಯಾರಿಗೆ ತೋರಿಸ್ಬೇಕಾಗ್ಯದ? ನೀ ದನಗಳನ್ನು ಕಾಯ್ಲಿಕ್ಕೆಂದ ಅಡವಿಗೆಂದ ಹೋಗ್ತಿದಲ್ಲ, ನೀನು ಅಡವಿಗೆಂದ ಹೋಗು. ಅಲ್ಲೇ ನಿನಗೆಂದ ನೋಡೋರದಾರ ತಗೊಂಡು ಮುಖ ಸದಕ್ಕೆ ತೊಳ್ಕೊಳಕ್ಕೆಂದ ನೀರು ಕೊಡ್ತಿದ್ದಿಲ್ಲ ಅತ್ತಿ. ಕಲ್ಪನೆ ಇರಲಿ ಮಗ, ನಿನ್ನೆ ಮಾಡಿ ಉಳಿದಿರ್ತಕ್ಕಂಥ ರಾತ್ರಿಯನ್ನು ಊಟ ಮಾಡಿ ಅಂದ ಮಲಗಿರ್ತಾರಲ್ಲ ಏನ್ರಿ, ರಾತ್ರಿ ಮಾಡಿ ಅಂದ ಉಳಿದಿರ್ತಕ್ಕಂಥ ಅಡಿಗೆಯನ್ನೇ ಮಲ್ಲಮ್ಮಳಿಗೆಂದ ಹಿಂಗೆ ಬುತ್ತಿ ಕಟ್ಟಿ ಕೊಡ್ತಾರ. ತಾವು ನೋಡಿದ್ರೆ ಅಂದ ಬಿಸಿಯಾಗಿರ್ತಕ್ಕಂಥ ಉಣ್ತಾರ. ಬಿಸಿ ರೊಟ್ಟಿ ಏನೆಲ್ಲ ತಮ್ಮ ಏನು ಬೇಕು ಬೇಕು ಬೇಡದನ್ನ ಮನೆತನದೊಳಗೆ ಮಾಡ್ಕೊಂಡ ಊಟ ಮಾಡ್ತಾರ. ಆದ್ರೆ ಮಲ್ಲಮ್ಮಳಿಗೆ ಮಾತ್ರ ಹಳಿಸಿದ್ದೆ ಅಂದ ಏನ್ರಿ, ರಾತ್ರಿ ಮಾಡಿ ಅಂದ ಉಳಿದಿರ್ತಕ್ಕಂಥದನ್ನ ಏನ್ರಿ, ಒಣಗಿದ ರೊಟ್ಟಿ, ಹಳಿಸಿದ ಪಲ್ಯ, ಹಳಿಸಿದ ಅನ್ನ, ಹಳಿಸಿದ ಅಂಬಲಿ, ಇದು ಎಲ್ಲವನ್ನು ಕೂಡ ಕೊಟ್ಟು ಮಲ್ಲಮ್ಮಳನ್ನ ದನ ಕಾಯಕ್ಕಂದ ಕಳಿಸ್ತಾರೆ. ಯಾವಾಗಿಂದ ಒಂದನೇ ದಿವಸ ಮಲ್ಲಮ್ಮ ಇದೆಲ್ಲ ಹಳಿಸಿದ ಎಲ್ಲ ಕಟ್ಕೊಂಡು ಯಾವಾಗಿಂದ ಹೊಲಕ್ಕೆ ದನಗಳನ್ನು ಹೊಡ್ಕೊಂಡು ಕಾಡಿಗೆ ಬಂದ್ಲು. ಆಕೆ ಏನು ಖುಷಿ ಆಯ್ತು ತಿಳ್ಕೊಂಡು ಕೇಳಿದ್ರ ಏನ್ರಿ, ಕಾಡಿಗೆ ಬಂದಿರ್ತಕ್ಕಂಥ ಪ್ರಸಂಗದೊಳಗೆ ಆ ಕಾಡಿನೊಳಗ ಒಂದು ಮಲ್ಲಯ್ಯನ ಗುಡಿ ಇತ್ತು. ಅಂದ್ರೆ ಗುಡಿ ಅಂದ್ರೆ ನಿಂಗೆ ಕಟ್ಟಿದ್ದೇನ ಗುಡಿ ಅಲ್ಲ, ಬೈಲಾಗ ಒಂದು ಲಿಂಗ ಅದೇ ಏನ್ರಿ. ಬರೇ ಬೈಲಾಗ ಅಡವಿ ಒಳಗಿಂದ ಬೈಲಾಗಿಂದ ಒಂದು ಲಿಂಗ ಅದ. ನೋಡ್ತಾಳ ಇಟ್ಟು ಮನಸ್ಸಿಗೆ ಆನಂದ ಐತಲ್ಲ. ಬಹುಶಃ ನಮ್ಮ ಅತ್ತಿ ಈ ಮನೆಯಾಗಿದ್ರಂದ ಮಲ್ಲಯ್ಯನ ಪೂಜೆ ಮಾಡಕ್ ಆಗಂಗಿಲ್ಲ ತಿಳ್ಕೊಂಡ್ರೆ ಅದಕ್ಕೆ ನನಗೆ ದನಗಳನ್ನ ಕಳಿಸ್ಯಾಳಲ್ಲ, ಇದು ದೊಡ್ಡ ಉಪಕಾರ ಮಾಡ್ಯಾಳ ನನಗ ಅಂತಾಳ ಮಲ್ಲಮ್ಮ. ನೋಡ್ರಿ ಅವಳ ಭಾವನೆ, ನನಗೆ ಎಷ್ಟು ಉಪಕಾರ ಮಾಡ್ಯಾಳ. ಯಾರು? ನನ್ನ ಅತ್ತಿ. ಯಾಕ ಮನೆ ಒಳಗಿಂದ ಇದ್ರ ನನಗೆ ಮಲ್ಲಯ್ಯನ ಧ್ಯಾನ ಮಾಡಕ್ಕಾಗಂಗಿಲ್ಲ, ಮಲ್ಲಯ್ಯನಿಗೆಂದ ಪೂಜೆ ಆಗಂಗಿಲ್ಲ. ಇಟ್ಟೆಲ್ಲ ಕೆಲಸದೊಳಗ ಮಲ್ಲಯ್ಯನ ಸೇವೆ ಆಗಂಗಿಲ್ಲ ತಿಳ್ಕೊಂಡನು ಅಂತದನ್ನ ಅರ್ಥ ಮಾಡ್ಕೊಂಡೆ ನಮ್ಮ ಅತ್ತಿ ನನಗೆ ಇಲ್ಲಿ ಅಡವಿಗೆಂದ ಕಳಿಸ್ಯಾಳ ತಿಳ್ಕೊಡೋದು.
ಏನ್ರಿ ಹಿಂಗಂದ ದನಗಳನ್ನು ಮೈಸ್ತಾ ಆ ಕಡೆ ನೋಡೋದ್ರೊಳಗೆ ಅಲ್ಲಿ ಒಂದು ಹೊಂಡ ಏನ್ರಿ ನೀರು ಅಡವ್ಯಾಗ ನೀರು ನಿಂತಿರ್ತಾವಲ್ಲ ಗುಡ್ದಾಗದು ಏನ್ರಿ ನೋಡಿ ಭಾಳ ಖುಷಿ ಆಯಿತು ಮಲ್ಲಮ್ಮಗ. ಏನ್ರಿ ಇರುದೇ ಒಂದೇ ಒಂದು ಸೀರೆ, ಅದು ಹರಿದು ಹೋಗಿರ್ತಕ್ಕಂಥ ಸೀರೆ ಕೊಟ್ಟಾಳ ಪದ್ಮಾವತಿ. ಅಂತ ಹರಗು ಸೀರೆ ಅಂತ ಉಟ್ಕೊಂಡು ಯಾವಾಗಿಂದ ಅದು ನೀರನ್ನು ನಿಂತಿದ್ವಲ್ಲ ಅಡವ್ಯಾಗ ಅಲ್ಲೇ ಹೋಗಿಂದ ಮಲ್ಲಮ್ಮ ಸ್ನಾನ ಮಾಡ್ತಾಳ. ಸ್ನಾನ ಮಾಡಿ ಅಂದ ಅರ್ಧ ಸೀರೆ ಅಂತಕ್ಕಂಥ ಕಳೆದು ಅರ್ಧ ಸೀರೆ ಹಿಂಡ್ತಾಳ. ಯಾವಾಗಿಂದ ಅರ್ಧ ಸೀರೆ ಅಂತಕ್ಕಂಥ ಹಿಂಡಿ ಒಂದು ಮುಳ್ಳು ಕಂಟಿಗೆಂದ ಕಟ್ಟಿ ಅದನ್ನು ಗಾಳಿಗೆಂದ ಒಣಗಿಸ್ತಾಳ ಮಲ್ಲಮ್ಮ. ಯಾವಾಗ ಈ ಅರ್ಧ ಸೀರೆ ಅಂತಕ್ಕಂಥ ಒಣಗುತ್ತಲ್ಲ ಇದ್ರ ಮೈ ಮೇಗಂದ ಸುತ್ತಕೊಂಡು ಇನ್ನು ಅರ್ಧ ಸೀರೆ ಅಂತ ಹಸಿಯಾಗಿತ್ತಲ್ಲ ಅದನ್ನು ಕಳೆದು ಒತ್ತೆಗೆಂದ ಹಿಂಡಿ ಮತ್ತೊಂದು ಗಾಳಿಗೆಂದ ಒಣಗಿಸ್ತಾಳ. ಒಣಗಿಸಿ ಏನ್ರಿ ಅಲ್ಲಿ ಹೋಗ್ಕಳ ಎಲ್ಲಿ ಮಲ್ಲಯ್ಯನ ಲಿಂಗದ ಬಲ್ಲಿ ದನಗಳನ್ನು ಒಂದು ಕಡೆಗೆಂದ ಬಿಟ್ಲು. ದನಗಳ ತನ್ನ ಪಾಡಿಗೆನ ಮೈಲಿಕತ್ತು. ಈ ಕಡೆಯಿಂದ ಮಲ್ಲಮ್ಮ ಆ ಮಲ್ಲಯ್ಯನ ಗುಡಿ ಏನಿತ್ತಲ್ಲ ಏನ್ರಿ ಕಾಡಿನೊಳಗಿರ್ತಕ್ಕಂಥ ಅಂತ ಇಂಥ ಕಟ್ಟಿಗೆಗಳನ್ನು ತಂದು ಆ ಮಲ್ಲಯ್ಯನಿಗೆ ಏನು ಮಾಡ್ತಾಳ ಗುಡಿಸಲ ಅಂತಕ್ಕಂಥ ತಯಾರು ಮಾಡ್ತಾಳ. ನೋಡ್ರಿ ಗುಡಿಸಲ ತಯಾರು ಮಾಡ್ತಾಳ ಮಲ್ಲಮ್ಮ. ಯಾವಾಗಿಂದ ಗುಡಿಸಲ ಅಂತಕ್ಕಂಥ ತಯಾರು ಮಾಡಿ ಪ್ರತಿನಿತ್ಯನ ಬರಬೇಕು, ದನಗಳನ್ನು ಒಂದು ಕಡೆಗೆಂದ ಬಿಡಬೇಕು, ತಾವು ಹೋಗಿಂದ ಸ್ನಾನ ಮಾಡಬೇಕು. ಬಂದಿಂದ ಮಲ್ಲಯ್ಯನಿಗೆ ಅಲ್ಲೇ ಕಾಡು ಹೂಗಳು ಸಿಗ್ತಿರ್ತಾವಲ್ಲ ಅದನ್ನೇ ತಗೊಂಡು ಬಂದ ಮಲ್ಲಯ್ಯನ ಲಿಂಗಕ್ಕೆಂದ ಏರಿಸಿ ಆ ಲಿಂಗದ ಎದುರಿಗೆಂದು ಧ್ಯಾನ ಮಾಡ್ತಾ ಮಲ್ಲಮ್ಮ ಕುತ್ಕೊಂಡು ಬಿಡ್ತಿದ್ಲು. ಯಾವಾಗ ಹಸಿಬೇಕದಲ್ಲ ಅವಾಗಿಂದ ಅದು ಹಳಸಿದ್ದಿರ್ತದಲ್ಲ ನೋಡ್ರಿ, ಹಳಸಿರ್ತಕ್ಕಂಥ ಅಂಬಲಿ, ಹಳಸಿದ್ದಿಂದ ನುಚ್ಚ, ಹಳಸಿದ್ದಿಂದ ರೊಟ್ಟಿ ಇವೆಲ್ಲ ತಗೊಂಡ ಮಲ್ಲಯ್ಯಂದ ಅದರಾಗಿಂದ ಒಂದು ಎಡೆ ಹಿಡಿತಾಳ ಮಲ್ಲಮ್ಮ. ಒಂದು ಈಟು ತಗೊಂಡಿಂದ ಎಡೆ ಹಿಡಿತಾಳ. ಯಾವಾಗಿಂದ ಮಲ್ಲಯ್ಯನಿಗಿಂದ ಎಡೆ ಹಿಡಿತಾಳಲ್ಲ ಆಶ್ಚರ್ಯ ಏನು ತಗೊಂಡು ಕೇಳಿದ್ರೆ ಹಿಂಗೆ ಎಡೆ ಹಿಡಿದ ಆದ ತಕ್ಷಣನೇ ಯಾವಾಗಿಂದ ಮಲ್ಲಮ್ಮ ನೋಡ್ತಾಳ ಅದು ಹಳಸಿರ್ತಕ್ಕಂಥದ್ದು ಹೋಗಿ ಬಿಸಿಯಾಗಿರ್ತಕ್ಕಂಥ ಅಡಿಗೆಯಾಗಿ ಮಲ್ಲಮ್ಮಳಿಗಿಂದ ಏನ್ರಿ ಅಡಿಗೆ ತಯಾರು ಮಾಡ್ತಾನೆ. ಸುಡ್ತಕ್ಕಂಥ ಅಡಿಗೆ ಭಾವ ಸುದ್ದಿ ಇದ್ರೆ ಭಾಗ್ಯಕ್ಕೇನು ಕಮ್ಮಿ ಅಂತಾರಲ್ಲ ಏನ್ರಿ. ನಮ್ಮ ಮನಸ್ಸಿಂದ ಒಳ್ಳೇದಿತ್ತು ಅಂತ ತಕೊಂಡ್ರ, ನಮ್ಮಲ್ಲಿಂದ ಭಕ್ತಿ ಅಂತಕ್ಕಂಥ ಇತ್ತು ಅಂತ ತಕೊಂಡ್ರ ಪರಮಾತ್ಮ ನಾವು ಬ್ಯಾಡ ಅಂದ್ರೂ ಕೂಡ ಕೊಡ್ತಾನೆ. ಹೌದಲ್ರಿ, ನಾವು ಬ್ಯಾಡ ಅಂದ್ರೂ ಕೂಡ ಕೊಡ್ತಾನೆ ಪರಮಾತ್ಮ. ಹೇಳ್ತಾರಲ್ಲ ಭಗವಾನ್ ದೇನೆಗೂ ಸುರು ಕರಿತು ಚಪ್ಪಡ ಪಾಡ್ ಕರೆದೇತಾತ, ಭಗವಾನ ಲೇನೆಗೂ ಸುರು ಕರಿತು ಚಮಡ ಉಡಕ್ಕೆ ಲೇಕೆ ಜಾತಾತ. ಏನ್ರಿ ಪರಮಾತ್ಮ ಕೊಡ್ಬೇಕತ್ಕೊಂಡು ಮನಸ್ಸು ಮಾಡೋದು ಅಂತ ತಿಳ್ಕೊಂಡ್ರ ನೀವು ಒಲ್ಲಿ ಅಂದ್ರೂ ಕೂಡ ನೋಡ್ರಿ ಮಲ್ಲಮ್ಮ ಹಳಸಿರ್ತಕ್ಕಂಥ ಅಂಬಲಿ ತಂದಾಳ, ಹಳಸಿರ್ತಕ್ಕಂಥ ನುಚ್ಚು ತಂದಾಳ, ಹಳಸಿದ್ದಿಂದ ಪಲ್ಯ ಕೊಟ್ಟಾರ, ಏನ್ರಿ ಒಣಗಿರ್ತಕ್ಕಂಥ ರೊಟ್ಟಿ ಕೊಟ್ಟಾರ. ಪಾಪಕ್ಕೆ ಲಿಂಗದ ಎದುರಿಗೆ ಕೂತು ಮಲ್ಲಯ್ಯ ನಾನು ಏನು ಮಾಡಲಿ, ನಿನಗೆ ಬಿಸಿ ಅಂದ ಎಡೆ ಹಿಡಿಬೇಕಂತ ತಿಳ್ಕೊಂಡ್ರ ನನ್ನ ಹತ್ರ ಏನೂ ಇಲ್ಲ. ಈಗ ಇದು ನಮ್ಮ ಹತ್ತಿ ಕೊಟ್ಟಾಳ, ಲಿಂಗದ ಎದುರಿಗೆ ಅಂದ ಹಿಡ್ಕೊಂಡು ಇದು ನಮ್ಮ ಹತ್ತಿ ಕೊಟ್ಟಾಳ. ಮನ್ನ ಇದನ್ನ ನಿನಗೆ ಅಂದ ಎಡೆ ಹಿಡಿತೀನಿ, ನಾ ಬಿಸಿದೆ ಅಂದ ಎಲ್ಲಿ ತರಲಿ ಮಲ್ಲಯ್ಯ, ನನ್ನ ಹತ್ರ ಏನೂ ಇಲ್ಲ, ಈಗ ಊಟ ಮಾಡತ್ ತಿಳ್ಕೊಂಡೊಂದು ಎಡೆ ಹಿಡಿತಾಳ. ಯಾವಾಗಂದ ಎಡೆ ಹಿಡಿದು ಒಂದು ತುತ್ತಿಂದ ಹಿಂಗೆ ಲಿಂಗದ ಮ್ಯಾಗ ಇಟ್ಟು ಯಾವಾಗಂದ ಆ ಲಿಂಗಕ್ಕೆಂದ ಮುಟ್ಟಿಸಿ ತನ್ನ ಕೈ ತಂದೆಂದ ಆ ಹಳಸಿರ್ತಕ್ಕಂಥ ಅಂಬಲಿ ನುಚ್ಚಿಗೆಂದ ಹಚ್ಚಿದ್ರ ಅದು ಆಗಿಂದಾಗಿಂದ ಬಿಸಿಯಾಗಿರ್ತಕ್ಕಂಥ ಅಡಿಗೆಯಾಗಿ ಪರಿಣಾಮ ಬೀರ್ತದ. ಏನ್ರಿ ಅಲ್ಲಿದಿಂದ ಮಲ್ಲಯ್ಯನ ಯಾವ ಮಲ್ಲಮ್ಮನ ಸಂಬಂಧ ಅಂತಕ್ಕಂಥ ಬೆಳೀತು. ಎದರಿಂದ ಅವಳು ದಿನ ತರುವುದರಿಂದ ಹಳಸಿದ ಅಂಬಲಿ, ಅವಳು ದಿನ ತರ್ತಕ್ಕಂಥದ್ದೇ ಹಳಸಿದ್ದಿಂದ ಪಲ್ಯ, ಅದನ್ನೇ ತರಬೇಕು. ಲಿಂಗಕ್ಕೆಂದ ಮಲ್ಲಯ್ಯನಿಗೆಂದ ಎಡೆ ಹಿಡಿಬೇಕು. ಯಾವಾಗ ಎಡೆ ಹಿಡಿದ ಆದ ತಕ್ಷಣನೇ ಏನ್ರಿ ಅವಳು ಭಕ್ತಿಗೆ ತಾನು ಮಾತ್ರ ಹಳಸಿದ್ದೆ ಊಟ ಮಾಡ್ದ ಮಲ್ಲಯ್ಯ, ಆದ್ರ ಮಲ್ಲಮ್ಮಗ ಮಾತ್ರ ಬಿಸಿದನ್ನೇ ಕೊಟ್ಟ. ಏನ್ ನೋಡ್ಬೇಕು ಏನ್ರಿ ದಿನನಿತ್ಯನೂ ತ್ರಿಕಾಲ ಲಿಂಗ ಪೂಜೆ ಏನ್ರಿ ದಿನನಿತ್ಯನೂ ಕೂಡ 3 ಸರಿಯಿಂದ ಸ್ನಾನ, 3 ಸರಿಯಿಂದ ಲಿಂಗ ಪೂಜಾ, 3 ಸರಿಯಿಂದ ಮಲ್ಲಯ್ಯನ ಪೂಜೆ ಅಂತ ನಡೀತು. ನೋಡ್ರಿ ಯಾವಾಗ ಹಿಂಗೆ ಧ್ಯಾನ ಮಾಡ್ತಾ ಇರುವಂಥ ಪ್ರಸಂಗದ ಒಳಗ ಒಂದು ದಿವಸದಿಂದ ಪಾಪ ಮಲ್ಲಮ್ಮ ಲೇಟ್ ಆಗಿ ಅಂದ ಮನೆ ದನಗಳು ತೊಗೊಂಡು ಬಂದ್ಲು ಮನೆಗೆ. ಹಿಂಗೆ ಧ್ಯಾನ ಮಾಡ್ಕೊತಿಂದ ಕುಂತಾಳ, ಮಲ್ಲಯ್ಯನ ಎದುರಿಗೆ ಧ್ಯಾನ ಮಾಡ್ಕೊತಿಂದ ಕುಂತಾಳ. ಯಾವಾಗ ಇವಳಿಗೆ ದೇಹದ ಮೇಲೆ ಅರಿವಿಲ್ಲ, ಅಯ್ಯೋ ಹೊತ್ತು ಮುಳುಗುತ್ತಲ್ಲ, ನಾನು ದನಗಳನ್ನು ಹೊಡ್ಕೊಂಡು ಹೋಗ್ಬೇಕಲ್ಲ ಅನ್ನುವಂಥದ್ದು ಅರಿವಿಲ್ಲಾರ್ದಂಗ ಕಣ್ಣು ಮುಚ್ಚಿಂದ ಧ್ಯಾನ ಮಾಡ್ಕೊತಿಂದ ಕುಂತಾಳ. ಸ್ವಲ್ಪ ಲೇಟ್ ಆಗಿಬಿಟ್ಟ. ಪ್ರತಿನಿತ್ಯ ಬರೋದಕ್ಕಿಂತಲೂ ಒಂದು ದಿವಸದಿಂದ ಲೇಟ್ ಆಗ್ಯದ. ಏನ ತೊಂದರೆ ಏನ್ರಿ? ಯಾವಾಗಿಂದ ಸ್ವಲ್ಪದಿಂದ ಲೇಟ್ ಆಗ್ಯದ ಬಂದಾಳ. ಬಂದ ದನಗಳನ್ನ ಒಯ್ದಿಂದ ಕೊಟ್ಟಿಗೆ ಒಳಗಿಂದ ಕಟ್ಟಿ ಇನ್ನೇನು ಒಳಗೆ ಬರ್ಬೇಕತ್ತಕೊಂಡು ಅನ್ನೋದ್ರೊಳಗ ಅತ್ತಿ ಪದ್ಮಾವತಿ ಕೈಯಾಗಿಂದ ಕುಡಿಗೆಲಿ ಹಿಡ್ಕೊಂಡು ನಿಂತ. ಮಲ್ಲಿ ಯಾಕೆ ಇವತ್ತಿಂದ ಲೇಟ್ ಮಾಡಿ ಬಂದಿ? ನೋಡ್ರಿ ಏನಂತಾಳ ಪದ್ಮಾವತಿ, ಯಾಕೆ ಇವತ್ತಿಂದ ಲೇಟ್ ಮಾಡಿ ಬಂದಿ? ಅಲ್ಲಿ ಯಾರ ಜೋಡಿ ಅಂದ ಮಾತಾಡ್ಕೋತ ನಿಂತಿದಿ? ನೀ ಯಾರ ಜೊತೆ ಒಳಗಂದ ಏನು ಸಂಬಂಧ ಇಟ್ಕೊಂಡಿದಿ? ನೀ ಯಾಕಿಟ್ಟು ತಡ ಮಾಡಿ ಬಂದು ಎತ್ತಿಕೊಂಡಂದು
ಯಾವಾಗಿಂದ ಬೀಸಿ ಕುಡುಗೋಲ ಹಿಂಗೆ ಬೀಸಿ ಅಂದ ಬಗದ್ರ ಮಲ್ಲಮ್ಮನ ಕಾಲಿಗೆ ಹೋಗಿ ಬಡದ್ರ ಹಿಂಗೆ ದರರ ರಕ್ತ ಇರ್ಲಿಕ್ಕತ್ತು. ಹೆಂಗಾಗ್ಲಿಕ್ಕಿಲ್ಲ ಕುಡುಗೋಲು ತಗೊಂಡಂದ ಪಾಪ ಆ ಹೆಣ್ಣು ಮಗಳಿಗೆ ಅಂದ ಹೊಡೆದಾಗ ಹೆಂಗಾಗ್ಲಿಕ್ಕಿಲ್ಲ. ಯಾವಾಗಿಂದ ಕುಡುಗೋಲಿಂದ ಹೋಗಿಂದ ಕಾಲಿಗೆಂದ ಬಡಿತು, ಕಾಲೊಳಗಿಂದ ರಕ್ತ ಅಂತಗಿಂದ ಸೋರ್ಲಿಕ್ಕತ್ತದೆ. ಅವ್ವ ಪಾಪ ಮಲ್ಲಮ್ಮ ಕಣ್ಣೀರಾಗ್ತಾಳೆ. ಮಲ್ಲಯ್ಯ ಕಾಲಿಗೆಂದ ಹೊಡೆದಾಗ ಕಾಲಂದ ಕತ್ತರಿಸಿ ತಾಯಿ ಮಲ್ಲಮ್ಮ ಹಿಂಗೆ ಮಲ್ಲಯ್ಯನ ನೆನೆಸಿ ಅಂದ ಅಳತಾಳ. ಮಲ್ಲಯ್ಯ ನಾ ಏನ್ ತಪ್ಪಡಿನ ಮಲ್ಲಯ್ಯ.